ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ 1ನೇ ತರಗತಿ ಸವಿ ಕನ್ನಡ ಭಾಗ 1 ಈ ಪುಸ್ತಕದಲ್ಲಿ ಊದೋಟ ಈ ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಪಾಠವನ್ನು ಓದೋಣ. ಪಾಠ 4 ಊದೋಟ ಗದ್ಯ. ಈ ಪಾಠದಲ್ಲಿರುವ ಸಂಭಾಷಣೆಯನ್ನು ಓದಿ ಹೇಳಿ ಮಕ್ಕಳಿಂದ ಹೇಳಿಸಿ. ಸುಮಾ: ಅಜ್ಜಿ, ನೀವು ದಿನಾಲೂ ಸಂಜೆ ಊದೋಟಕ್ಕೆ ಬರುತ್ತೀರಿ ಅಲ್ಲವೇ? ಅಜ್ಜಿ: ಹೌದು ಮಗು, ಊದೋಟಕ್ಕೆ ಬರಲು ನನಗೆ ತುಂಬ ಇಷ್ಟ. ಸುಮಾ: ಅಜ್ಜಿ, ಇಲ್ಲಿ ಹಲವಾರು ಮಂದಿ ನಡೆಯುತ್ತಾರಲ್ಲ, ಏಕೆ? ಅಜ್ಜಿ: ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ. ಈ ವ್ಯಾಯಾಮ ಆರೋಗ್ಯಕ್ಕೆ ಅಗತ್ಯ. ಸುಮಾ: ಅಜ್ಜಿ, ಅಲ್ಲಿ ಜೋಕಾಲಿ ಇದೆ, ನಾನು ಹೋಗಿ ಸ್ವಲ್ಪ ಹೊತ್ತು ಜೋಕಾಲಿ ಆಡಲೇ? ಅಜ್ಜಿ: ಆಡು ಮಗು, ನಾನು ಸ್ವಲ್ಪ ನಡೆದಾಡಿ ಬರುತ್ತೇನೆ. ಸ್ವಲ್ಪ ಸಮಯದ ಬಳಿಕ ಅಜ್ಜಿ: ಜೋಕಾಲಿ ಆಡಿದ್ದು ಆಯಿತೇ ಮಗು? ಸುಮಾ: ಆಯಿತು ಅಜ್ಜಿ, ನಿಮ್ಮ ನಡೆದಾಟ ಆಯಿತೇ? ಅಜ್ಜಿ: ಆಯಿತು ಮಗು, ಈಗ ಮನೆಗೆ ಹೋಗೋಣವೇ? ಸುಮಾ: ಅಜ್ಜಿ, ನಾನು ದಿನಾಲೂ ನಿಮ್ಮ ಜೊತೆ ಊದೋಟಕ್ಕೆ ಬರುವೆ. ಅಜ್ಜಿ: ನೀನು ತುಂಬ ಜಾಣೆ. ಮಕ್ಕಳು ಚಿಕ್ಕಂದಿನಿಂದಲೇ ಇಂಥ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು. ಈ ಪಾಠದಲ್ಲಿ ಕೇಳಿದ ಪದಗಳು: ಅಜ್ಜಿ, ದಿನಾಲೂ, ಸಂಜೆ, ನೀವು, ಊದೋಟ, ಹೌದು, ಮಗು, ಹಲವಾರು, ಮಂದಿ, ನಡೆ, ದೇಹ, ಒಳ್ಳೆಯ, ವ್ಯಾಯಾಮ, ಆರೋಗ್ಯ, ಅಗತ್ಯ, ಜೋಕಾಲಿ, ನಡೆದಾಟ, ಅಭ್ಯಾಸ, ಜಾಣೆ. ಈಗ ಪದಗಳ ಅರ್ಥ ನೋಡೋಣ. ದಿನಾಲೂ ಅಂದರೆ ಪ್ರತಿದಿನ. ಜೋಕಾಲಿ ಅಂದರೆ ಉಯ್ಯಾಲೆ, ತೂಗು ಮಣೆ. ನಂತರ ಅಭ್ಯಾಸ. ಪಾಠದ ವಾಕ್ಯಗಳನ್ನು ಕೆಳಗೆ ನೀಡಿದೆ, ಬಿಟ್ಟಿರುವ ಪದವನ್ನು ಸೇರಿಸಿ ಮಕ್ಕಳಿಂದ ಹೇಳಿಸಿ. 1. ಊದೋಟಕ್ಕೆ ಬರಲು ನನಗೆ ಡ್ಯಾಶ್ ಇಷ್ಟ. ಉತ್ತರ: ತುಂಬ. ಊದೋಟಕ್ಕೆ ಬರಲು ನನಗೆ ತುಂಬ ಇಷ್ಟ. 2. ನಾನು ಹೋಗಿ ಸ್ವಲ್ಪ ಹೊತ್ತು ಡ್ಯಾಶ್ ಆಡಲೇ. ಉತ್ತರ: ಜೋಕಾಲಿ. ನಾನು ಹೋಗಿ ಸ್ವಲ್ಪ ಹೊತ್ತು ಜೋಕಾಲಿ ಆಡಲೇ. 3. ನಿಮ್ಮ ಡ್ಯಾಶ್ ಆಯಿತೇ. ಉತ್ತರ: ನಡೆದಾಟ. ನಿಮ್ಮ ನಡೆದಾಟ ಆಯಿತೇ. 4. ನೀನು ತುಂಬ ಡ್ಯಾಶ್. ಉತ್ತರ: ಜಾಣೆ. ನೀನು ತುಂಬ ಜಾಣೆ. ನಂತರ ಮಕ್ಕಳಿಗೆ ಪ್ರಶ್ನೆ ಕೇಳಿ ಉತ್ತರ ಹೇಳಿಸಿ. ಪ್ರಶ್ನೆ 1. ಅಜ್ಜಿ, ದಿನಾಲೂ ಸಂಜೆ ಎಲ್ಲಿಗೆ ಹೋಗುತ್ತಿದ್ದರು? ಉತ್ತರ: ಅಜ್ಜಿ ದಿನಾಲೂ ಸಂಜೆ ಊದೋಟಕ್ಕೆ ಹೋಗುತ್ತಿದ್ದರು. ಪ್ರಶ್ನೆ 2. ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಯಾವುದು? ಉತ್ತರ: ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ. ಪ್ರಶ್ನೆ 3. ಸುಮಾ ಯಾವ ಆಟ ಆಡಿದಳು? ಉತ್ತರ: ಸುಮಾ ಜೋಕಾಲಿ ಆಟ ಆಡಿದಳು. ನಂತರ ಯಾರು ಯಾರಿಗೆ ಹೇಳಿದರು ಅಥವಾ ಕೇಳಿದರು ಎಂದು ಮಕ್ಕಳನ್ನು ಕೇಳಿ ಉತ್ತರ ಪಡೆಯಿರಿ. 1. ಅಜ್ಜಿ, ನೀವು ದಿನಾಲೂ ಸಂಜೆ ಊದೋಟಕ್ಕೆ ಬರುತ್ತೀರಿ ಅಲ್ಲವೇ ಎಂದು ಕೇಳಿದವರು ಯಾರು? ಉತ್ತರ: ಈ ವಾಕ್ಯವನ್ನು ಸುಮಾ ಕೇಳಿದಳು. ಈ ವಾಕ್ಯವನ್ನು ಅಜ್ಜಿಗೆ ಕೇಳಿದಳು. 2. ನಡೆಯುವುದು ದೇಹಕ್ಕೆ ಒಳ್ಳೆಯ ವ್ಯಾಯಾಮ. ಈ ವ್ಯಾಯಾಮ ಆರೋಗ್ಯಕ್ಕೆ ಅಗತ್ಯ ಎಂದು ಹೇಳಿದವರು ಯಾರು? ಉತ್ತರ: ಈ ಮಾತನ್ನು ಅಜ್ಜಿ ಹೇಳಿದರು. ಈ ಮಾತನ್ನು ಸುಮಾಗೆ ಹೇಳಿದರು. 3.
ಮಕ್ಕಳು ಚಿಕ್ಕಂದಿನಿಂದಲೂ ಇಂಥ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದು ಎಂದು ಹೇಳಿದವರು ಯಾರು? ಉತ್ತರ: ಈ ಮಾತನ್ನು ಅಜ್ಜಿ ಹೇಳಿದರು. ಈ ಮಾತನ್ನು ಸುಮಾಗೆ ಹೇಳಿದರು. ನಂತರ ಈ ಕೆಳಗಿನ ವಾಕ್ಯಗಳನ್ನು ಓದಿ ಹೇಳಿ ಮಕ್ಕಳಿಂದ ಹೇಳಿಸಿ. 1. ನಾನು ದಿನಾಲೂ ಸ್ನಾನ ಮಾಡುತ್ತೇನೆ. 2. ನಮ್ಮ ಊರಿನಲ್ಲಿ ಹಲವಾರು ಮನೆಗಳಿವೆ. 3. ನನ್ನ ಗೆಳತಿ ತುಂಬ ಜಾಣೆ. ನಂತರ ಹೂ. ಚಿತ್ರಗಳಲ್ಲಿರುವ ಹೂಗಳನ್ನು ಹೆಸರಿಸಲು ಹೇಳಿ. ಗುಲಾಬಿ ಹೂವು, ಚೆಂಡು ಹೂವು, ದಾಸವಾಳ ಹೂವು, ದುಂಡು ಮಲ್ಲಿಗೆ ಹೂವು, ಸೂರ್ಯಕಾಂತಿ ಹೂವು, ಕನಕಾಂಬರ ಹೂವು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.